ಮೈ ಡಿಯರ್ ಮಂಕೀಸ್, ನಮ್ಮ ಮ್ಯೂಸಿಕ್ ಪಾರ್ಟಿನ ಪಾಪ್ಯುಲರ್ ಮಾಡೋದಿಕ್ಕೆ 3 ಪ್ರೋಗ್ರಾಮ್ ಹಿಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಅಲ್ಲಿ ಏನು ಬಾರಿಸ್ತಿರೋ ಅದನ್ನ ಇಲ್ಲಿ ಸ್ಯಾಂಪಲ್ ಆಗಿ ಬಾರಿಸ್ ತೋರಿಸ್ತೀರಾ? ಮಂಕಿ ಬ್ರ್ಯಾಂಡ್ ಮ್ಯಾಜಿಕ್ ಪಾರ್ಟಿ ಇದೇನಾ? ಮ್ಯಾಜಿಕ್ ಪಾರ್ಟಿ ಅಲ್ಲಯ್ಯ, ಮ್ಯೂಸಿಕ್ ಪಾರ್ಟಿ. ನಿನ್ಗೇನಾದ್ರೂ ಪ್ರೋಗ್ರಾಮ್ ಬೇಕಾ? ಎಲ್ಲಿ ಅಡ್ವಾನ್ಸ್ ತಳ್ಳು. ಅಡ್ವಾನ್ಸ್ ತಳ್ಳಕ್ ಬಂದಿಲ್ಲ, ಕಿತ್ಕೊಂಡು ಹೋಗಕ್ ಬಂದಿದ್ದೀನಿ. ನಾಳೆ ರಾಜ್ಮಹಲ್ ವಿಲಾಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಒಪ್ಕೊಂಡಿದ್ರಲ್ಲ? ಹೌದೌದು, ಮದುವೆ ಪ್ರೋಗ್ರಾಮ್ ಅಲ್ವಾ? ಅದು ಡಮಾರ್. ಡಮಾರ ಯಾಕ? ಮದುವೆ ಹುಡುಗಿ ಮನೆ ಬಿಟ್ಟು ಓಡೋಗ್ಬಿಟ್ಲಂತೆ. ಯಾಕಂತೆ? ನನಗೇನೆ ಗೊತ್ತು. ಆ ಹುಡುಗಿ ವಾಪಸ್ ಬಂದ್ಮೇಲೆ ಅವಳನ್ನ ಕೇಳ್ಬಿಟ್ಟು ಕಾಗದ ಬರೀತೀನಿ. ಅದು ಅಲ್ದೆ ಮದುವೆ ಗಂಡು ಬಸ್ಸಿಗೆ ಸಿಕ್ಕಂಡು ಸತ್ತೋಗ್ಬಿಟ್ಟಂತೆ. ಬಸ್ಸಿಗೆ ಸಿಗಾಕೊಂಡ? ಯಾಕಂತೆ? ಟ್ರೈನ್ ಬರೋದ್ ಲೇಟ್ ಅಂತೆ, ಇವನಿಗೆ ವೇಟಿಂಗ್ ಅಭ್ಯಾಸ ಇಲ್ವಂತೆ, ಅದಕ್ಕೆ ಓದ್ನಂತೆ. ಹಂಗಾಗಿ ನಿಮ್ ಪ್ರೋಗ್ರಾಮ್ ಕ್ಯಾನ್ಸಲ್. ಬರ್ಲಾ? ಇನ್ನೊಂದ್ ಸಾರಿ ಇಂತ ಕಾಂಜಿ ಪಿಂಜಿ ಡಮಾರಾಗೋ ಅಂತ ಪ್ರೋಗ್ರಾಮ್ ತಂದ್ರೆ ಹಲೋ, ರಾಜಾಜಿನಗರಿಂದ ನಾಳೆ ರಿಸೆಪ್ಷನ್ಗೆ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅಡ್ವಾನ್ಸ್ ಕೊಟ್ಟಿದ್ವಿ, ಜ್ಞಾಪನ ಇದೆಯಾ? ಏನ್ ಸರ್ ಹೀಗೆ ಹೇಳ್ತೀರಾ? ಅದಕ್ಕೆ ಅಲ್ವಾ ಸರ್ ನಾವು ರಾತ್ರಿ ಹಗಲು ಬಿಡದೆ ರಿಹರ್ಸಲ್ ಮಾಡ್ತಿರೋದು. ನೀವು ಆ ಪ್ರೋಗ್ರಾಮ್ಗೆ ಬರೋದು ಬೇಡ. ಅಯ್ಯೋ ಸರ್, ಯಾಕೆ ಸರ್? ನಮ್ಮ ಹುಡುಗನ್ಗೆ ನಾಯಿ ಕಚ್ಚಿಬಿಟ್ಟಿದೆ. ಒಳ್ಳೆ ನಾಯೋ ಹುಚ್ಚ ನಾಯೋ? ಒಳ್ಳೆ ನಾಯೇ, ಕಚ್ಚಿದ್ಮೇಲೆ ಹುಚ್ಚ ಹಿಡಿದು ಬಿಟ್ಟಿದೆ. ಅಯ್ಯೋ ಪಾಪ, ಆ ನಾಯಿಗೊಂದು ಇಂಜೆಕ್ಷನ್ ಕೊಡ್ಸಿದ್ರೆ ಚೆನ್ನಾಗಿತ್ತೋ ಏನೋ. ಯಾರೇ ನೀನು? ನಾವು ನಮ್ಮ ಹುಡುಗಿಗೆ ನಾಯಿ ಕಚ್ಚಿಬಿಟ್ಟಿದೆ ಅಂತ ಅವಸ್ಥೆ ಪಡ್ತಿದ್ರೆ ನಾಯಿಗೆ ಇಂಜೆಕ್ಷನ್ ಕೊಡ್ಬೇಕಂತೆ. ಇಡಿಯಟ್, ರಾಸ್ಕಲ್, ಪ್ರೋಗ್ರಾಮ್ ಕ್ಯಾನ್ಸಲ್. ಹಲೋ, ಅಯ್ಯೋ ಹುಡುಗ ಅನ್ನೋಕ್ ಹೋಗಿ ನಾಯಿ ಅಂತ ಬಂದ್ಬಿಡ್ತಲ್ಲಪ್ಪ. ಈ ವಿಷಯ ಇವನ್ಗೇನಾದ್ರೂ ಗೊತ್ತಾದ್ರೆ ಬಾರಿಸ್ಬಿಡ್ತಾನಲ್ಲ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಕೇರ್ ಆಫ್ ಪೋಸ್ಟ್ ಮಾಸ್ಟರ್ ಅಂತ ನಿಮ್ ಅಡ್ರೆಸ್ ಕೊಟ್ಟು ನಿಮ್ಗೆ ತೊಂದರೆ ಏನಾದ್ರೂ ಕೊಡ್ತಿದ್ದೀನಾ ಸರ್? ನೋ 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 ಬೇಬಿ, ನಿನಗೆ ಈ ತರ ಸರ್ವಿಸ್ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಹೌದು, ಮೊನ್ನೆ ಅಡ್ರೆಸ್ ಕೊಡೋದಕ್ಕೆ ಕಾರಣ ಏನು ಬೇಬಿ? ನಾನು ಮ್ಯಾಗಝಿನ್ಗೆ ಕವಿತೆ ಬರೀತಿರೋ ವಿಷಯ ಸೀಕ್ರೆಟ್ ಆಗಿರ್ಬೇಕು ಅಂತ. ಯಾವತ್ತೋ ಒಂದಿನ ನಮ್ ಮನೆಯವ್ರನ್ನೆಲ್ಲ ಸರ್ಪ್ರೈಸ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಥ್ರಿಲ್ ಕೊಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ನೀವು ಮಾತ್ರ ಯಾರಿಗೂ ಹೇಳ್ಬಾರ್ದು. ಇಲ್ಲ, ನನ್ನ ಪ್ರಾಣ ಹೋದ್ರು ಈ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ ಬೇಬಿ. ಥ್ಯಾಂಕ್ ಯು ಸರ್. എന്റെ ഗുരുവായൂരപ്പ നല്ല കുട്ടി. ಪರಮೇಶಿ, ಇವತ್ತಿ ಕವನಾನೆ ಪ್ರೋಗ್ರಾಮ್ ಹೈಲೈಟ್. ಮೊದ್ಲು ಗಾಡಿ ಸ್ಟಾರ್ಟ್ ಆಗ್ಬೇಕಲ್ಲ ಕ್ಯಾಪ್ಟನ್. ಅದಕ್ಕೆ ನೀವೆಲ್ಲ ಇದಿರಲ್ಲ, ತಳ್ಳಿ. ಲೋ ಪರಮೇಶಿ, ಡಿಕ್ಕಿ ಹೊಡೆದ ಪಾರ್ಟಿನೇ ಕಾಣಿಸ್ತಿಲ್ವಲ್ಲ? ಗಾಡಿ ಇಲ್ಲೇ ಇದೆ, ಆದ್ರೆ ಬಾಡಿನೇ ಇಲ್ವಲ್ಲ. ಲೋ ಪರಮೇಶಿ, ಜೀಪ್ ಕೆಳಗಿದೆ ಕಣ ಬಾಡಿ. ಅಯ್ಯೋ ಅಮ್ಮ, ಕ್ಯಾಪ್ಟನ್ ನಮಗ್ ಡ್ಯಾಶ್ ಹೊಡೆದಿದ್ದು ಹೆಣ್ಣು ಬಾಡಿ. ಅಯ್ಯಯ್ಯೋ, ನಮ್ ಗಾಡಿ ಗೊತ್ತಿದ್ದಲ್ದೆ ನಮ್ಮನು ಬೇರೆ ಹೊಡಿತ್ಯಾ? ಲೇ, ನಮ್ ಪಾಡಗ್ ನಾವ್ ಸುಮ್ನೆ ಹೋಗ್ತಿದ್ರೆ ಸುಂಟ್ರ ಗಾಳಿ ತರ ಬಂದ್ ಕೂತು ಬಿಟ್ಟಿಯಲ್ಲೇ. ಏನು ನನ್ನ ಸುಂಟ್ರ ಗಾಳಿ ಅಂತೀಯಾ? ಹೌದೇ, ಕರಡಿ ಕುರುಡಿ. ನನ್ನ ಕುರುಡಿ ಅಂತೀಯಾ? ನಮ್ ಕಡೆ ಕಣ್ ಕಾಣದೇ ಇರೋರ್ಗೆ ಹಾಗೆ ಹೇಳೋದು ಅಲ್ವೇನಾ? ಏ ಯಾಂದಳಿ, ಕುಡ್ಕೊಂಡ್ ಬಂದು ಆಕ್ಸಿಡೆಂಟ್ ಮಾಡಿದ್ದು ಅಲ್ದೆ ನನಗೆ ರೋಪ್ ಹಾಕ್ತೀಯಾ? ನಾನ್ ಕುಡ್ದಿದ್ದೀನ ಹೇಳೋ. ಟೀ ಕುಡಿಯಕ್ಕೆ ಕಾಸಿಲ್ಲ, ಅದು ಅಲ್ದೆ ನೀನಿಗೆ ಡ್ಯಾಶ್ ಹೊಡ್ಯಕ್ಕೆ ಅಷ್ಟೊಂದು ಖರ್ಚು ಮಾಡ್ಬೇಕು. ಓಹೋ, ನೀವು ಕುಡುಕ್ರಲ್ವಾ? ಅಲ್ಲ, ಹಾಗಾದ್ರೆ ಎ ಕ್ಲಾಸ್ ಬೆಗ್ಗರ್ಸ್. ಮರ್ಯಾದೆ ಕೊಟ್ಟು ಮಾತಾಡು. ನಮ್ ಬೊಂಬಾಟ್ ಜೀಪ್ ಗೊತ್ತಿದ್ದಲ್ದೆ ಬಾಯ್ ಬಂದಾಗ ಮಾತಾಡ್ತೀಯ. ಏನಮ್ಮ ಹಂಗ್ ನಗ್ತಿದ್ಯಾ? ಮುಚ್ಚಮ್ಮ ಬಾಯಿ. ಜೀಪಾ? ಜೀಪ್ ಅಂತೀನಿ. ಜೀಪ್ ಅಂತಾರ? ಡಾಲ್ಡಾ ಡಬ್ಬಕ್ಕೆ 4 ಚಕ್ರ ಇಟ್ಬಿಟ್ಟು ಜೀಪ್ ಅಂತ ಹೇಳ್ತಿದ್ದೀರಾ? ಯಾವನಾದ್ರೂ ಸ್ಟೀಲ್ ಪಾತ್ರೆ ಮಾರೋನ್ಗೆ ಇದನ್ನ ಕೊಡಿ, 4 ಒಳ್ಳೆ ಬಟ್ಟೆ ಕೊಡ್ತಾನೆ. ನಮ್ ಜೀಪ್ನೆ ಡಬ್ಬ ಅಂತಾಳಲ್ಲೋ ಪರಮೇಶಿ. ಸತ್ತೋದ್ ಕತೆಗ್ ಬಣ್ಣ ಹೊಡ್ದಂಗ್ರೆ ಗಾಡಿನ ಯಾವನಾದ್ರು ಪಾಪನ್ ಪಾಪನವನು ಕೊಡು, ತಿನ್ನೋಕ್ ಮಿಠಾಯಿ ಆದ್ರೂ ಸಿಗುತ್ತೆ. ಯು ಹಳೆ ಪೇಪರ್ ಖಾಲಿ ಸೀಸಾ? ಸುಟ್ಟು ಕಾಗೆ ತರ ಕಾಕ ಅಂತಾನೆ ಇದ್ಯಾ ನಿನಗೆ? ತಗೋ ಇಟ್ಕೋ. ಬಾಲ ಡಬ್ಬ ಕಟ್ಟಿದ ನಾಯಿ ತರ ಬೌ ಬೌ ಅಂತಿರೋನು ನೀನು. ಕಡ್ಲೆಕಾಯಿ ಪಾರ್ಟಿ ನೀನು.
ದುಸ್ಪಟಾಕಿ ನೀನು. ಅಬಾಬಿಸ ಆ? ಅಂದ್ರೆ ಅಖಿಲ ಭಾರತ ಭಿಕ್ಷುಕರು ಸಂಘದವಳು ಅಂತ. ಅಕ್ಕ ಕೀಸ ಅಕ್ಕ ಕೀಸ ಅಂದ್ರೆ ಅಖಿಲ ಕರ್ನಾಟಕ ಕಿತ್ತೋಗಿರೋರ್ ಸಂಘ ಅಂತ. ನಿಲ್ಸೆ ನೀವಿಬ್ರು ಆಕಾಕಿಕ ಕಚಾ ಮುಚ್ಚ ಅಂತ ನಮಗ್ ಗೊತ್ತಾಗದೇ ಇರೋ ಭಾಷೆಯಲ್ಲಿ ಬೈತಾ ಒಂದದೇ ಕಿತಾಕ್ತಾ ಇದ್ರೆ ನಮ್ಮ ಜೀಪ್ ಬ್ಯೂಟಿ ಏನಾಗಬೇಕು? ಏಯ್ ಮುಚ್ಚೋ ಬಾಯಿ ಕೋಲೆ ಬಸ್ವ. ಏನೋ ನನ್ನ ಕೋಲೆ ಬಸವ ಅಂತೀಯ ನೀನು? ನಿನ್ನಂಥ ವೇಸ್ಟ್ ಬಾಡಿ ನನಗೊಂದು ಲೆಕ್ಕನ ಚಿಂದಿ ಮಾಡ್ಬಿಡ್ತೀನಿ. ಏನೇ ಚಿಂದಿ ಮಾಡೋದು ನೀನು? ಕಪೆಲ್ ನೋಡ ನನ್ ಜುಬ್ಬ ಅದು ಇಂಪಾರ್ಟೆಂಟ್, ಅದನ್ನ ಹೊರ ಚಿಂದಿ ಮಾಡಿದಾಳ. ಏಯ್ ಅವನಿಗೆ ಮಾಡಿದ್ದೀನಿ ನಿನಗೆ ಮಾಡಿದ್ರೆ ಆಗಿರುತ್ತೆ ಹೇಳು. ನೋಡ್ರಪ್ಪ, ನೆನ್ನೆ ಪ್ರೋಗ್ರಾಮ್ ಅಲ್ಲಿ ಉಳಿದಿದ್ದು 3,500 ರೂಪಾಯಿ. ಇದು ಜೀಪ್ ಇನ್ಸ್ಟಾಲ್ಮೆಂಟ್ಗೆ, ಇದು ಬಟ್ಟೆ ಅಂಗಡಿಗೆ, ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಾಡಿಗೆಗೆ, ಇದು ಪೆಟ್ರೋಲ್ ಬಂಕ್ಗೆ. ಅಯ್ಯಯ್ಯೋ, ಆ ಬಾಂಡ್ಲಿ ಓನರು ಬಾಡಿಗೆ ಅಂತ ಬಡ್ಕೋತಾ ಇರ್ತಾನೆ. ನೀನು ಮತ್ತೊಂದು ಪ್ರೋಗ್ರಾಮ್ ಇಡಿ ಕೊಡೋಣ. ಒಂದ್ ಐಡಿಯಾ. ನಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಕೊಡಕ್ಕೆ ರಂಗನಾಥಯ್ಯ ಅನ್ನೋ ಶ್ರೀಮಂತರಿದ್ದಾರೆ ಅಂತ ಪೇಪರ್ ಓದಿದ್ದೆ. ಅವ್ರ ಕಾಲ್ ಹಿಡಿದಾದ್ರೂ ಒಂದು ಪ್ರೋಗ್ರಾಮ್ ಗೆಟ್ಟಿಸ್ತೀನಿ. ಮೊದ್ಲು ನೀನು ಕಾಲಿಡಿ. ಒಂಟಿಯಾಗಿದ್ದಾರೆ, ಇದೇ ಚಾನ್ಸ್. ಕಲಾನಿಧಿ, ನಮ್ಮ ಪಾಲಿನ ದಯಾನಿಧಿ ಮಹಾಪ್ರಭು. ಏನ್ ಕಾಲ್ ಹಿಡಿಯಕ್ ಬಂದಿದ್ಯಾ ಇಲ್ಲ ಚಪ್ಪಲಿ ಕದಿಯಕ್ ಬಂದಿದ್ಯಾ? ಇಲ್ಲ ಮಹಾಪ್ರಭುಗಳೇ, ದೇಶ ವಿದೇಶದಲ್ಲಿರೋ ಎಲ್ಲಾ ಕನ್ನಡ ಸಂಘಗಳಿಗೂ ನೀವೇ ಅಧ್ಯಕ್ಷರು ಅಂತ ನಮಗೆ ಗೊತ್ತಾಗೋಯ್ತು. ಅಲ್ಲಿರೋ ಕಲಾವಿದರನ್ನ ಇಲ್ಲಿರೋ ಕಲಾವಿದರನ್ನ ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಎಲ್ಲರ ಜೀವನಕ್ಕೂ ಒಂದ್ ದಾರಿ ಮಾಡ್ಕೊಟ್ಟಿದ್ರ. ನಾವು ಒಂದಷ್ಟು ಜನ ಕಲಾವಿದರಿದ್ದೀವಿ, ನಮಗೂ ಒಂದ್ ಪ್ರೋಗ್ರಾಮ್ ಕೊಡ್ಸಿ. ಪ್ರಯಾಣದ ಖರ್ಚು ನಿಮ್ದು, ಊಟದ ಖರ್ಚು ನಮ್ದು, ಲೈಟ್ ಖರ್ಚು ನಿಮ್ದು, ಬೈಕ್ ಖರ್ಚು ನಮ್ದು. ಸುಮ್ಮನೆ ರುಬ್ಬ ಬೇಡ ಕಣಯ್ಯ. ನಾನ್ ಫ್ರೀ ಇದ್ದಾಗ ಮನೆ ಹತ್ರ ಬಂದ್ ನೋಡು. ಹಂಗಾದ್ರೆ ಮನೆ ಅಲ್ವಾ? ಹೌದಲ್ವಾ? ಆಫೀಸ್ ಹತ್ರ ಬಂದ್ ನೋಡು. ಅವಾಗ ಮನೆ ಹತ್ರ ಬಾ ಅಂತೀರಾ? ಮಹಾಪ್ರಭು, ಕಲಾನಿಧಿ ಒಂದು ಪ್ರೋಗ್ರಾಮ್ ಕೊಟ್ಬಿಟ್ರೆ ನೀನು ವಾಪಸ್ ಹೋಗ್ಲಿಲ್ಲ ಅಂದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ಹೋಗ್ತೀನಿ. ಪ್ರೋಗ್ರಾಮ್. ಮಹಾನುಭಾವ. ಈ ಅಭಾವದ ಕಾಲದಲ್ಲಿ ನೀನ್ ಯಾವ ಸೀಮೆ ಭಾವನೋ? ಅಲ್ಲ, ಈಗ ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಒಬ್ಬ ಎಣ್ಣೆ ಮುಖದವನು ಹೋದ್ನಲ್ಲ, ಅವನಿಗೆ ನೀವೇನೋ ಕೊಡ್ತೀನಿ ಅಂದ್ರಲ್ಲ, ಅದನ್ನ ನನ್ನ ಕಡೆ ತಳ್ಳಿ 10% ಕಮಿಷನ್ ಅವನಿಗಿಂತ ಹೆಚ್ಚಿಗೆ ನಿಮಗೆ ನಾನು ಕೊಡ್ತೀನಿ. ಅಯ್ಯೋ ಆಟೋ ಇರಪ್ಪ, ಹೋಗ್ಬಿಡ್ಬೇಡ. ಈ ಬ್ರೋಕರ್ ಕಾಟ ವಿಪರೀತ ಆಗೋಯ್ತಪ್ಪ. ಅಯ್ಯೋಪ್ಪ, ಸುಮ್ಮನೆ ಇರೋ ಭವಾನಿ, ಬೇಗ ತಂದು ಬಡ್ಸೆ, ಇಲ್ಲಾಂದ್ರೆ ತಟ್ಟೆನೆ ತಿನ್ಬಿಡ್ತಾರೆ. ಓಹೋ ಬಾಮ್ಮ ರಾಣಿ, ಬಾಬಾ ಊಟ ಮಾಡು. ಅದಮ್ಮ, ಕೋಳಿ ಕೊಕ್ಕೋ ಅಂದ್ರೆ ಬೆಳಗಾಯ್ತು ಅಂತ ಅರ್ಥ, ಕರು ಅಂಬೋ ಅಂದ್ರೆ ಹಸಿವಾಗಿದೆ ಅಂತ ಅರ್ಥ. ನೀನು ಪಿಟೀಲ್ನ ಕುಯ್ ಅಂತಂದ್ರೆ ನಾವೇನು ಅಂತ ತಿಳ್ಕೊಬೇಕು? ಅದೆಲ್ಲ ಅರ್ಥ ಆಗೋದು ಲಲಿತಾ ಒಬ್ಳಿಗೆ. ರಾಣಿ ಮನಸ್ಸಲ್ಲಿ ಏನಿದೆ, ಇವಳು ವೈಲಿನ್ ಏನ್ ಹೇಳ್ತಿದೆ ಅಂತ ಗೊತ್ತಾಗೋದು ಅವಳೊಬ್ಳಿಗೆ. ಆಗೋ ಅವಳೇ ಬರ್ತಿದ್ದಾಳೆ. ಏನೇ ರಾಣಿ, ಮತ್ತೆ ಶುರು ಮಾಡಿದ್ಯಾ ನಿನ್ ಕಚೇರಿ? ಅಯ್ಯೋ, ಆಗ್ಲಿಂದ ಒಂದೇ ಸಮನೆ ಪಿಟೀಲ್ ಕೊಯ್ತಿದ್ದಾಳಮ್ಮ. ಅದರ ಅರ್ಥ ನೀನೇ ಹೇಳು. ನನಗೆ ಹಸಿವು ಇಲ್ಲ. ಅಯ್ಯೋ, ಇಷ್ಟ ಹೇಳಕ್ಕೆ ಅಷ್ಟೊತ್ತು ಕಚೇರಿ ನಡೆಸೋದ? ಅಯ್ಯೋ, ಏಯ್ ಯಾರೋ ನೀವು ಗೇಟ್ ಹೊಡ್ಕೊಂಡು ಒಳಗೆ ಹೋಗ್ತಾ ಇದ್ದೀರಾ? 5 ಸ್ಟಾರ್ ಮ್ಯೂಸಿಕ್ ಟ್ರೂಪ್ ಇರೋದಿಲ್ಲನಾ? ಹೌದು, ಇಲ್ಲೇ ಇರೋದು. ಈ ಮನೆ ಓನರ್ ನಾನೇ. ಏನೀಗ? ಆ ಇಡಿಯಟ್ಸ್ ನಮಗ್ ಮೋಸ ಮಾಡಿದ್ದಾರೆ. ಅವ್ರೆಲ್ಲೇ ಇದ್ರು ಅವ್ರನ್ನ ಹಿಡ್ಕೊಂಡು ತೆಗೆದುಕೊಳ್ಳೋ ಅಂತ ಬಂದಿದೀವಿ. ವೆರಿ ಗುಡ್. ಆಹಾ, ಎಂತ ಸ್ವೀಟ್ ನ್ಯೂಸು. ನಾವೆಲ್ಲ ಒಂದೇ ಪಾರ್ಟಿ. ಅವನ ನಾನೇ ಹೊಡೆದಾಕ್ಬೇಕು ಅಂತಿದ್ದೆ. ಎಲ್ಲಿ ತಿರ್ಗಿಸ್ ಹೊಡಿತಾನಂತ ಸುಮ್ನಾದೆ. ಆ ರಾಜ ಎಲ್ಲಿದ್ದಾನೆ ಅಂತ ತೋರಿಸ್ತೀನಿ. ಚೆನ್ನಾಗಿ ತದಕಿ ಒಂದ್ ಏಟಿಗೆ 10 ರೂಪಾಯಿ ಕೊಡ್ತೀನಿ. ನಡೀರಿ. ಲೆಟರ್ ಬಂದಿದ್ಯಾ ಬೇಟಾ? ಬಂದಿದೆ ಚಾಟ. ಥ್ಯಾಂಕ್ ಯು ಬೇಡ. ಅಯ್ಯೋ ನೀನ ಸುಂಟ್ರ ಗಾಳಿ. ಅಯ್ಯೋ ನೀನಾ ಯಾದಳ್ಳಿ? ಅಮ್ಮ ತಾಯಿ, ಎದ್ರಿಗೆ ಬಂದ್ಯಾ? ಅದೇನ್ ಗ್ರಾಚಾರ ಕಾದಿದ್ಯೋ, ಕಾಲೆತ್ತು, ಕವರ್ ತಗೋಬೇಕು. ಕಾಲೆತ್ಬೇಕಾ? ಎತ್ತದೇ ಇದ್ರೆ ಏನ್ ಮಾಡ್ತೀಯಪ್ಪ? ಕಾಲ್ ಎಳಿತೀನಪ್ಪ. ಯಾವ್ದು ಸ್ಟುಪಿಡ್ ಕವರ್
ಮೇಲೆ ಕಾಲಿಟ್ಟೆ ಅಂತ ನನಗೆ ಕೆಳಗೆ ಬೀಳಿಸ್ತೀಯಾ? ಲೈ ಇಷ್ಟಕ್ಕೆ ಬಿಟ್ಟಿದ್ದೀನಂತ ಸಂತೋಷ ಪಡು. ಈ ಕವರ್ ಅಲ್ಲಿ ನನ್ನ ಲೈಫ್ ಇದೆ, ನನ್ನ ಹೃದಯ ಇದೆ, ನನ್ನ ಸ್ಫೂರ್ತಿ ಇದೆ, ಗೊತ್ತಾ? ಅಯ್ಯೋ, ನೀನ್ ಮಾಡೋ ಕೆಲ್ಸಕ್ಕೆ ಸ್ಫೂರ್ತಿ ಬೇರೆ, ನಿನ್ನ ಮುಖಕ್ಕೆ ಲೆಟರ್ ಬರೆಯೋ ಕಮಂಗಿ ಬೇರೆನಾ? ಲೈ ಸಾಕ್ ನಿಲ್ಸೆ. ಜಾಸ್ತಿ ಮಾತಾಡಿದ್ರೆ ಮುಖ ತುಂಬಾ ರೆವೆನ್ಯೂ ಸ್ಟಾಂಪ್ ಬರ್ತಿ ಪೋಸ್ಟ್ ಮಾಡ್ಬಿಡ್ತೀನಿ. ಅಷ್ಟ್ರಲ್ಲಿ ನಿನ್ನ ರಿಜಿಸ್ಟರ್ ಕವರ್ ನಲ್ಲಿಟ್ಟು ಪಾರ್ಸಲ್ ಮಾಡ್ಬಿಡ್ತೀನಿ. ಕತ್ತೆ ಮೇಲೆ ಸವಾರಿ ಮಾಡಕ್ ಹೋತಿ, ಸುಮ್ನಿದ್ರೆ ಸರಿ. ಇಲ್ಲ ಅಂದ್ರೆ ಏನು? ಏನೀಗ? ಹೋಗೆ ಏಯ್, ಹೋಗೋ. ಹೋಗಲೇ ಹೋಗಲ್ಲ. ಛೈ